ನಮಸ್ಕಾರ. ನೀವು ಎಷ್ಟು ವರ್ಷಗಳಿಂದ 5 ವರ್ಷದಿಂದ ಬಂದಿದ್ರಲ್ವಾ? ಹ್ಞೂ ಸರ್. 5 ವರ್ಷದ ಹಿಂದೆ ಹ್ಞೂ ಸರ್. ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನು ತೊಂದರೆಗೆ ಅಂತ ಬಂದಿದ್ರಿ? ಧಾತು ಹೋಗುತ್ತಾ ಅಂತ ಬಂದಿದ್ದೆ. ಧಾತು ಹೋಗ್ತಾ ಇತ್ತು, ಮೂತ್ರದಲ್ಲೂ ಹೋಗೋದು, ಮೂತ್ರದಲ್ಲಿ ಆಮೇಲೆ ಗಡಸ್ತನ ಕಮ್ಮಿ ಆಗೋದು. ಅಷ್ಟ ಅದ ಒಟ್ಟು ಅವಾಗ ನಮ್ಮಲ್ಲಿ ಮೆಡಿಸಿನ್ ತಗೊಂಡು ಹೋದ್ಮೇಲೆ ಧಾತು ಹೋಗೋದು ನಿಲ್ತಾ? ಒಂದು ಸ್ವಲ್ಪ ಕಲಿತು. ಅದನ್ನು ಹೇಳಬೇಕು. ಹ್ಞೂ ಸರ್. ನೀವು ಧಾತು ಮೂತ್ರದಲ್ಲಿ ಹೋಗ್ತಾ ಇದೆ ಅನ್ನೋ ಉದ್ದೇಶಕ್ಕೆ 5 ವರ್ಷಗಳ ಹಿಂದೆ ನಮ್ಮಲ್ಲಿ ಬಂದಿದ್ರಿ. ಚಿಕಿತ್ಸೆ ತಗೊಂಡ ಮೇಲೆ ಮೂತ್ರದಲ್ಲಿ ಧಾತು ಹೋಗೋದು ನಿಲ್ತು. ಹೌದು. ಕರೆಕ್ಟಾ? ಹೌದು. ಹಾಂ. ಹಂಗಾಗಿ ಅವಾಗ 5 ವರ್ಷದ ಹಿಂದೆ ಬಂದಿದ್ದು. ಹ್ಞೂ ಸರ್. ಅವಾಗ ನಾನು ಎಷ್ಟು ಒಂದು 15 ದಿವಸಕ್ಕೆ ಮಾತ್ರ ಕೊಟ್ಟಿದ್ದೆ ಮೆಡಿಸಿನ್ನು? 1 ತಿಂಗಳಿಗೆ ಕೊಟ್ಟಿದ್ದೆ ಹೆಚ್ಚು ಕಮ್ಮಿ. ಒಂದು 1 ತಿಂಗಳು ತಗೊಂಡು ನಿಲ್ಲಿಸ್ಬಿಟ್ರಿ. ಮತ್ತೆ ತಗೊಂಡೇ ಇಲ್ಲ, ನಮ್ಮ ಹತ್ರ ಬಂದೂ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ಏನೋ ನಮ್ಮ ಹತ್ರ ಬಂದೂ ಇಲ್ಲ, ಮೆಡಿಸಿನ್ ತಗೊಂಡೂ ಇಲ್ಲ. ಅದೇ ಅಂದ್ರೆ 3 ಸಲ 4 ಸಲ ಬಂದು ವಾಪಸ್ ಹೋಗಿದೆ ಸರ್. ಸರಿ, ಒಟ್ಟು ಮೆಡಿಸಿನ್ ತಗೊಂಡಲ್ಲ, ಟೈಮ್ ಇಲ್ಲ. ಆರಾಮ್. ಇಷ್ಟೇ, ಮತ್ತೆ ಬೇರೆ ಏನು ಸಮಸ್ಯೆ ಇಲ್ಲ. ಇವತ್ತು ಬೇರೆ ಸಮಸ್ಯೆ ತೋರ್ಸಕ್ ಮಾಡಿದ್ದಾರೆ ವೀಕ್ನೆಸ್ಗೆ. ಹೊರಗಡೆ ಸ್ವಲ್ಪ ವಾಸನೆ ಜಾಸ್ತಿ ಇರುತ್ತೆ ಸರ್. ಕೆಲಸ ಬೆವರು ಬೆವರಿಂದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ತೋರ್ಸಕ್ ಬಂದಿದ್ದೀರಿ. ಹ್ಞೂ. ಮಲಿಕೇಳ್ರಿ, ನೋಡ್ತೀನಿ.